ನಮಸ್ಕಾರ. ಇದು ಸಂಚಾರಿ ಮನಸ್ಸು ವಿತ್ RJ ಮಾನಸ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಪುಟ್ಟ ಮಗುಗೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ಅತ್ಯಂತ ಸುಲಭವಾಗಿ ಹೇಗೆ ಕೃಷ್ಣನ ವೇಷವನ್ನು ಹಾಕಬಹುದು ಅಂತ ತೋರಿಸ್ತಾ ಇದ್ದೀನಿ. ಇವರು ನನ್ನ ಮಗಳು ಅಚ್ಚು. ಈಗಾಗಲೇ ಅಚ್ಚುಗೆ 6 ತಿಂಗಳಾಗಿದೆ. ಎಚ್ಚರ ಇದ್ದಾಗೆಲ್ಲ ಇವಳು ಟರ್ನ್ ಆಗಿಬಿಡ್ತಾಳೆ. ಟರ್ನ್ ಆಗಿ ತಲೆ ಎತ್ತಿ ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹೀಗಾಗಿ ಈ ಥರ ವೇಷನೆಲ್ಲ ಈಗ ಹಾಕೋದು ಸ್ವಲ್ಪ ಕಷ್ಟನೇ, ಅದರಲ್ಲೂ ಮಗು ಎಚ್ಚರ ಇರಬೇಕಾದ್ರೆ. ಅದರಲ್ಲೂ ಈ ಥರ ವೇಷ ಹಾಕಿ ಫೋಟೋ ಅಂತ ತೆಗೆಯೋದಂತೂ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ನೋಡೋಣ ಹೇಗೆ ಆಗುತ್ತೆ ಇವತ್ತಿನ ಒಂದು ಈ ವೇಷ ಏನು ಪ್ಲ್ಯಾನ್ ಮಾಡಿದ್ದೀನಿ ಅದು. ಈಗಾಗಲೇ ನಾನು ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಜನಪದ ಗಾಯಕಿ ಸುಕ್ರಜ್ಜಿ ವೇಷನ ಕೂಡ ಹಾಕಿದ್ದೆ. ಆಗ ತುಂಬ ಚೆನ್ನಾಗೇ ಕೋಆಪ್ರೇಟ್ ಮಾಡಿದ್ಲು ಅಚ್ಚು. ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದೆ ಸುಕ್ರಜ್ಜಿಯ ವೇಷ. ಇದಕ್ಕೆ ನೋಡಿ ಮನೆಯಲ್ಲೇ ಇದ್ದಂಥ ಒಂದು ಬ್ಲೌಸ್ ಪೀಸ್ ಮತ್ತು ಜಾತ್ರೆಯಲ್ಲಿ ತೊಗೊಂಡಿರೋಂಥ 2 ಮಣಿ ಸರಗಳನ್ನು ಬಳಸ್ಕೊಂಡಿದ್ದೀನಿ. ನೀವು ಗಮನಿಸಿದ್ರೆ ಕಿವಿಲಿ 2 ಸ್ಟಿಕ್ಕರ್ ಅಂಟಿಸಿದ್ದೀನಿ. ಅದು ಓಲೆ ಥರ ಕಾಣ್ತಿದೆ ಅಲ್ವಾ. ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಮತ್ತೊಂದು ವೇಷ ನೋಡಿ, ಇದೇನೋ ಮಾಡೋಕ್ಕೆ ಹೋಗಿದ್ದು, ಕೊನೆಗೆ ಇದನ್ನು ದುರ್ಯೋಧನ ಅಂತ ಅಂದ್ಕೊಂಡಿದ್ದೀನಿ. ಅಚ್ಚುದು ಸ್ನಾನ ಆಗಿದೆ. ಸ್ನಾನ ಆದ ತಕ್ಷಣ ಮಕ್ಕಳು ಮಲಗಿಬಿಡ್ತಾರೆ. ಅಚ್ಚು ಕೂಡ ಮಲಗಿದ್ದಾರೆ. ನಿದ್ದೆ ಬಂದಿದೆ ಚೆನ್ನಾಗಿ. ಇಂಥ ಸಂದರ್ಭದಲ್ಲೇ ನಾವು ಈ ನಾಮ ಇಟ್ಕೊಳ್ಳೋಂಥದ್ದು ಇಂಥ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು. ನೋಡಿ, ಇದಕ್ಕೆ ಬಣ್ಣದ ಚಾಂದನ್ ತೊಗೊಂಡಿದ್ದೀನಿ. ಮತ್ತು ಸಣ್ಣದು ಔಟ್ಲೈನ್ ಮಾಡುವಂಥ ಬ್ರಷ್ ತುಂಬ ಸಣ್ಣದಾಗಿರುತ್ತೆ. ಇದರಲ್ಲಿ ನಾವು ಮಾಡ್ಕೊಳ್ಳೋದು ತುಂಬ ಸುಲಭ. ಹೀಗಾಗಿ ಅದನ್ನು ತೊಗೊಂಡಿದ್ದೀನಿ. ಈಗ ಹಳದಿ ಬಣ್ಣ ಅಂದರೆ ಯೆಲ್ಲೋ ಕಲರಲ್ಲಿ ನಾಮನ ಇಟ್ಕೊತೀನಿ. ಮಗುಗೆ ಎಚ್ಚರ ಆಗಿಬಿಟ್ರೆ ತುಂಬಾ ಕಷ್ಟ ನಾಮ ಇಟ್ಕೊಳ್ಳೋದು. ಯಾಕಂದರೆ ಅವರು ಕೈಯಲ್ಲೆಲ್ಲ ಮುಟ್ಕೊತಾರೆ ಮತ್ತು ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಮಗು ಮಲಗಿರುವಾಗ ನಾವು ಬರೆದಿಟ್ಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ. ನೋಡಿ, ಅವ್ರಿಗೆ ಈ ಥರ ಎಚ್ಚರ ಆಗ್ತಾ ಇರುತ್ತೆ ಮಧ್ಯೆ ಮಧ್ಯೆ. ಎಚ್ಚರ ಆದಾಗ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಮುಂದುವರಿಸ್ಬೇಕು, ಅದೇ ಒಳ್ಳೆಯದು. ಈಗ ನಾಮ ಇಟ್ಟಿದ್ದಾಯಿತು. ನೆಕ್ಸ್ಟು ವೈಟ್ ಕಲರ್ ತೊಗೊಂಡು ಹುಬ್ಬಿನ ಮೇಲೆ ರಾಧೆಗೆಲ್ಲ ಇಡ್ತಾರಲ್ಲ ಆ ಥರ ಡಾಟ್ಸ್ ಇಟ್ಕೋಬೇಕು. ಆದರೆ ತುಂಬ ಸಣ್ಣದಾಗಿ ಇಟ್ಟರೆ ಚೆನ್ನಾಗಿರುತ್ತೆ. ಅದನ್ನು ಇಟ್ಕೊಂಡ್ಬಿಡ್ತೀನಿ. ಈಗ ಎಚ್ಚರ ಆಗ್ತಾ ಇದೆ ಸ್ವಲ್ಪ. ಯೂಶಲಿ ಮಕ್ಕಳು ಸ್ವಲ್ಪ ತುಂಬ ಆಳವಾದ ನಿದ್ರೆಯಲ್ಲಿರ್ತಾರೆ. ಹೀಗಾಗಿ ಪರವಾಗಿಲ್ಲ, ಇಲ್ಲಾಂದರೆ ಅವ್ರಿಗೂ ತುಂಬ ಡಿಸ್ಟರ್ಬ್ ಆಗುತ್ತೆ. ಒಂದು ಕಡೆದಾಯಿತು, ಆದರೆ ಎಚ್ಚರ ಆಗ್ತಾ ಇದೆ. ಮತ್ತು ಅದೇ ಕಡೆ ಕೈ ಇಟ್ಕೊತಾ ಇದ್ದಾರೆ. ಸ್ಪ್ರೆಡ್ ಆಗದೆ ಇರೋ ಥರ ತಡಿಬೇಕು. ಈಗ ಮತ್ತೊಂದು ಕಡೆ ಇಟ್ಕೊತಿದ್ದೀನಿ. ಖಂಡಿತ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ತಾಳ್ಮೆ ಇದ್ದರೆ ಅಷ್ಟೇ ನಾವು ಇದನ್ನು ಮಾಡೋಕ್ಕಾಗೋದು. ಅಂತೂ ಆಯಿತು. ನೆಕ್ಸ್ಟು ಸ್ವಲ್ಪ ಕೈ ಕಾಲಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ. ಮತ್ತು ಬಿಳಿ ಬಣ್ಣ ಮತ್ತು ಮೆರೂನ್ ಕಲರು 2ರಲ್ಲಿ ಕೈ ಮತ್ತು ಕಾಲಿಗೆ ಬರ್ಕೋತೀನಿ. ಫಸ್ಟು ಕೈಗೆ ಬರಿತಾ ಇದ್ದೀನಿ. ಕೊನೆಯಲ್ಲಿ ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಈಗ ಕಾಲಿಗೆ
ಹಾಗೆ ಮತ್ತೊಂದು ಕಾಲು. ನೋಡಿ, ನಾಮ ಮತ್ತು ಹುಬ್ಬಿನ ಮೇಲೆ ಡಾಟ್ಸು, ಸಣ್ಣದಾಗಿ ಬರ್ಕೋಬೇಕು. ಕೈ ಮೇಲೆ 4 ಗೆರೆ, ಮಧ್ಯದಲ್ಲಿ ಕೆಂಪು ಬಣ್ಣ, ಕಾಲಲ್ಲೂ ಹೀಗೆ ಸೇಮ್. ಕೃಷ್ಣ ಅಲಂಕಾರ ಪ್ರಿಯ ಅಲ್ವಾ, ಹಾಗಾಗಿ ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ ಅಲ್ವಾ. ಈ ರೀತಿ ಎಲ್ಲ ನಾಮನ ಇಟ್ಕೊಂಡ್ಮೇಲೆ ಮನೇಲಿರೋ ಯಾವುದಾದ್ರೂ ಸರಿ ಮಣಿ ಸರಗಳು ನೋಡಿಕೊಂಡು ಆಮೇಲೆ ಯಾವ್ದು ಸೂಟಾಗುತ್ತೆ ಅದನ್ನು ಹಾಕೋಬೋದು. ಮಣಿ ಸರನ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಪುಟ್ಟದು ಸರ ಅಥವಾ ಬ್ರೇಸ್ಲೆಟು ಕೂದಲಿಗೆ ಬೇಕಾಗುತ್ತೆ, ಅಲ್ಲಿ ನವಿಲ್ಗರಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಆದರೆ ತುಂಬ ವೆಯ್ಟ್ ಇದೆ. ಮಗುವಿನ ಕೂದಲಿಗೆ ಅಷ್ಟೆಲ್ಲ ಇಟ್ಕೊಳ್ಳೋಂಥ ಇದಿರಲ್ಲ, ಶಕ್ತಿ ಇರಲ್ಲ. ಹಾಗಾಗಿ ಇದನ್ನು ನಾನು ಇಡ್ತಾ ಇಲ್ಲ. ಬಟ್ ನೋಡಿದೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಹಾಗೆ ಇಟ್ಕೊಂಡು ಫೋಟೋ ತೆಗಿಯೋಕ್ಕಾಗಲ್ವಲ್ಲ. ಹಾಗೆ ಕೈಗೆ ಬಳೆಗಳು ಬೇಕಾಗತ್ತೆ. ಯಾವುದಿದೆಯೋ ಅದು ಮಗುಗೆ ಆಗೋ ಥರ ಇದ್ದರೆ ಆಯಿತು. ಇದು ಸ್ವಲ್ಪ ಲೂಸೇ ಇದೆ. ಈಗ ಹಾಕಿರೋ ಮಣಿದನ್ನು ತೆಗೆದುಬಿಟ್ಟು ಬಳೆಯನ್ನು ಹಾಕ್ತೀನಿ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅವ್ರ ಕನಸಿನ ಲೋಕದಲ್ಲಿ. ನಾನಿಲ್ಲಿ ನನ್ನ ಕನಸನ್ನು ನನಸು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ. ಆಯಿತು, 2 ಬಳೆ ಆಯಿತು. ಇನ್ನು ಇದು ಸೂಟ್ ಆಗುತ್ತೆ. ಇದು ಒಂದು ಸಣ್ಣ ಬ್ರೇಸ್ಲೆಟ್ಟು. ಇದು ಸ್ವಲ್ಪ ಪುಟ್ಟದಾಗಿದೆ, ಹಾಗಾಗಿ ನಿಲ್ಲುತ್ತೆ. ಇದಕ್ಕೆ ಪಿನ್ ಹಾಕಿ ನಿಲ್ಲಿಸ್ಬೋದು. ಇದು ಸ್ವಲ್ಪ ಬಳೆ ದೊಡ್ಡದಿದೆ, ಅದಕ್ಕೆ ಪುಟ್ಟದೊಂದು ಬಳೆನ ಮುಂದೆ ಹಾಕ್ತಾ ಇದ್ದೀನಿ. ಇದಿಷ್ಟು ರೆಡಿ ಆದರೆ ನೆಕ್ಸ್ಟು ನಾವು ಬಟ್ಟೆನ ಹಾಕ್ಬೋದು. ನಿಧಾನಕ್ಕೆ ಈಗ ಹಾಕಿರುವಂಥ ಬಟ್ಟೆನ ಬಿಚ್ಚಿ ನೋಡಿ, ಸ್ವಲ್ಪ ಅವ್ರಿಗೆ ಏನಾದರೂ ಡಿಸ್ಟರ್ಬ್ ಆದ್ರೂ ಎಚ್ಚರ ಆಗಿಬಿಡುತ್ತೆ. ಆಮೇಲೆ ಫುಲ್ಲು ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನಿಧಾನಕ್ಕೆ ನೋಡಿ ಮಾಡಬೇಕು. ಈಗ ಬಟ್ಟೆ ತರ್ತೀನಿ ನೋಡಿ. ಇದು ಕೂಡ ಒಂದು ಬ್ಲೌಸ್ ಪೀಸು. ಇದು ಫೇರ್ ಆಗಿರೋದಕ್ಕೆ ಅಚ್ಚುಗೆ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಆದರೆ ನನಗೆ ತುಂಬ ಫ್ರಿಲ್ ನಿಲ್ಲಬೇಕು, ಆ ಥರ ಬೇಕು. ಆದರೆ ಇದು ಸ್ವಲ್ಪ ಸ್ಟಿಫ್ ಆಗಿದೆ, ನೋಡೋಣ ಹೇಗೆ ಆಗುತ್ತೆ ಅಂತ. ಇದು ಫೋಲ್ಡಿಂಗ್ ಮಾರ್ಕ್ ಬೇರೆ ಚೆನ್ನಾಗಿದೆ, ಇದು ಕಷ್ಟ ಆಗುತ್ತೆ. ಇದು ಬೇಡ, ಬೇರೆ ಒಂದು ಸ್ಮೂತಾಗಿರೋ ಬ್ಲೌಸ್ ಪೀಸ್ನ ಹುಡುಕ್ತೀನಿ. ನೋಡಿ, ಎಚ್ಚರ ಆಗೇ ಬಿಡ್ತು, ಎದ್ಬಿಟ್ರು. ಇನ್ನೂ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಮುಂದುವರಿಸ್ಬೇಕು. ಜೊತೆಗೆ ಈ ಬಟ್ಟೆ ಬೇರೆ ಆಗಲ್ವಲ್ಲ, ಬೇರೆ ಬಟ್ಟೆ ಹುಡುಕ್ಕೋಬೇಕು. ನೋಡಿ, ನಾನು ಈಗಾಗಲೇ ಹೇಳಿದ್ನಲ್ಲ, ಈ ರೀತಿ ಟರ್ನ್ ಆಗಿಬಿಡ್ತಾರೆ. ಸ್ವಲ್ಪ ಬಿಟ್ಟರೆ ಸಾಕು, ಎಚ್ಚರ ಆದಾಗ ಟರ್ನ್ ಆಗೋದೇ ಕೆಲಸ. ಅಚ್ಚುಗೆ ಸ್ವಲ್ಪ ಸಮಾಧಾನ ಮಾಡಿ ಈಗ ಮತ್ತೊಂದು ಬ್ಲೌಸು ಸ್ವಲ್ಪ ಸಾಫ್ಟಾಗಿರೋದನ್ನು ಹುಡ್ಕೊಂಡು ಬಂದಿದ್ದೀನಿ, ಬ್ಲೌಸ್ ಪೀಸನ್ನು. ಇದು ಕೂಡ ಚೆನ್ನಾಗಿ ಕಾಣುತ್ತೆ. ನೋಡೋಣ ಇದು ಹೇಗೆ ಹಾಕ್ಲಿಕ್ಕಾಗತ್ತೆ ಹೇಗೆ ಅಂತ. ಅದರಲ್ಲೂ ಈಗ ಮತ್ತೊಂದು ಚಾಲೆಂಜ್ ಅಂದರೆ ಎದ್ದಿರೋವಂಥ ಮಗುಗೆ ಹಾಕಬೇಕು. ಅದರಲ್ಲೂ ಮಕ್ಕಳು ನಮ್ಮನ್ನೇ ಮಾತಾಡಿಸಿ ನಗಿಸೋ ಮೂಲಕ ನಮ್ಮ ಕಾನ್ಸಂಟ್ರೇಷನ್ ಬೇರೆ ಅವ್ರ ಕಡೆಗೆ ತಗೋತಾ ಇರ್ತಾರೆ. ನಾವು ಏನು ರೆಡಿ ಮಾಡ್ತೀವಿ ಅದ್ರ ಕಡೆ ಗಮನ ಇರಲ್ಲ. ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಮಗುವಿನ ಹಿಂದೆಗೆ ಒತ್ತು ಕೊಟ್ಬಿಟ್ಟು ಬಟ್ಟೆನ ಈ ಥರ ಹಾಕೊಂಬಿಡ್ಬೇಕು ಅಷ್ಟೇ. ಸ್ವಲ್ಪ ಹಿಂದೆ ಎಲ್ಲ ಸುತ್ತಿ ಕವರ್ ಮಾಡ್ಕೊಂಬಿಡ್ಬೇಕು, ಯಾಕಂದರೆ ಅವ್ರು ಒದ್ದಾಡಿದ್ರು ಅದು ಬಿಚ್ಕೋಬಾರ್ದು. ಬ್ಯಾಕ್ಗ್ರೌಂಡಲ್ಲಿ ನಮಗೆ ಯಾವ ಬಟ್ಟೆ ಬೇಕೋ ಅದನ್ನು ಮೊದಲೇ ಹಾಕಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾವೇನು ಹಾಕಿರ್ತೀವಲ್ಲ ಬಟ್ಟೆ, ಅದು ಮತ್ತೆ ನಾವು ಮಗುನ ಎತ್ತಿ
ಚೇಂಜ್ ಮಾಡೋಕ್ಕೆ ಹೋದಾಗ ಬಿಚ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೊದಲೇ ನಾವು ಬ್ಯಾಕ್ಗ್ರೌಂಡನ್ನು ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಸದ್ಯಕ್ಕೆ ನಾನು ವೈಟ್ ಅಂದ್ಕೊಂಡೆ ಈ ಥರ ಮಾಡ್ತಿದ್ದೀನಿ, ಆದರೆ ನನಗೆ ಯಾಕೋ ಈ ಒಂದು ಕಲರ್ಗೆ ವೈಟ್ ಅಷ್ಟು ಸೂಟ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ಆಮೇಲೆ ಚೇಂಜ್ ಮಾಡೋಣ. ನೋಡಿ ಇಲ್ಲಿ ಸುತ್ತಕ್ಕೆ ಬಿಡ್ತಾ ಇಲ್ಲ, ಮಗು ಬಾಯಿಗೆ ಬಟ್ಟೆ ಎಲ್ಲ ಇಟ್ಕೊತಾ ಇದೆ. ಜೊತೆಗೆ ನೋಡಿ ಹೀಗೆ ಟರ್ನ್ ಆಗಿಬಿಡ್ತಾ ಇದೆ. ತುಂಬ ಕಷ್ಟ. ನಾನು ಈಗಾಗಲೇ ಹೇಳ್ದಂಗೆ ತುಂಬ ತಾಳ್ಮೆ ಬೇಕು. ನಮ್ಮ ತಾಳ್ಮೆಯನ್ನು ತುಂಬ ಪರೀಕ್ಷಿಸ್ತಾರೆ ಮಕ್ಕಳು ಎಲ್ಲ ವಿಷಯದಲ್ಲೂ. ಅದರಲ್ಲೂ ಈ ಥರದ್ದೆಲ್ಲ ಮಾಡಬೇಕಾದಾಗಂತೂ ಸಖತ್ ತಾಳ್ಮೆ ಇರಲೇಬೇಕು. ಕೆಲವೊಂದು ಸಲ ತಾಳ್ಮೆ ಕೆಟ್ಟೋಗಿ ಅಯ್ಯೋ ಯಾವುದು ಬೇಡ ಅಂತ ಮಧ್ಯದಲ್ಲೇ ಅರ್ಧಕ್ಕೆ ನಿಲ್ಲಿಸೋವಂಥದ್ದು ಇರುತ್ತೆ. ಆ ಥರ ಮಾಡಲೇಬೇಡಿ. ಯಾಕಂದರೆ ಈಗಾಗಲೇ ಅರ್ಧ ಪರಿಶ್ರಮ ಪಟ್ಟಿದ್ದಾಗಿರುತ್ತೆ, ಇನ್ನು ಅರ್ಧ ಹಾಕ್ಬಿಟ್ರೆ ಸಾಕು, ನಾವು ಅಂದ್ಕೊಂಡಿರೋದು ನಮಗೆ ಸಿಗುತ್ತೆ. ಸೊ ನಾನು ಸ್ವಲ್ಪ ತಾಳ್ಮೆ ವಹಿಸ್ತಾ ಇದ್ದೀನಿ. ಸ್ವಲ್ಪ ಅವಳಿಗೆ ಆಟ ಆಡೋಕ್ಕೆ ಸಮಯ ಕೊಡ್ತಾ ಇದ್ದೀನಿ. ಆಟಾಡ್ತಾನೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಡಬಲ್ ಸೈಡ್ಗಿಂತ ಈ ಥರ ಸಿಂಗಲ್ ಸೈಡ್ ಸ್ವಲ್ಪ ಈಸಿ ಆಗುತ್ತೆ ಅನಿಸಿದೆ, ಹಾಗಾಗಿ ಈ ಥರ ರೆಡಿ ಮಾಡಿಕೊಂಡೆ. ಈಗ ಸರ ಹಾಕೋಣ. ನೋಡಿ ಸರ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಹೇಗೆ ಒಂದು ಲುಕ್ ಬರ್ತಾ ಇದೆ. ಈ ಸರ ಆ ಕಡೆ ಈ ಕಡೆ ಓಡಾಡಬಾರ್ದು ಅಂತ ಒಂದು ಪಿನ್ ಹಾಕ್ತಿದ್ದೀನಿ. ಸ್ವಲ್ಪ ದೊಡ್ಡ ಪಿನ್ ತೊಗೋಬೇಕು, ಮಕ್ಕಳಿಗೆ ಚುಚ್ಚಬಾರ್ದು, ಹಾಗೆ ನೋಡ್ಕೊಂಡು ಹಾಕಬೇಕು ಹುಷಾರಾಗಿ. ಈಗ ಇದನ್ನು ಮತ್ತೆ ಸೆಟ್ ಮಾಡ್ಕೋತೀನಿ ನನಗೆ ಹೇಗೆ ಬೇಕೋ ಹಾಗೆ. ನೋಡಿ ಇಷ್ಟ ಆದರೆ ಸಾಕು. ಬೇಕಂದರೆ ಕೆಲವು ಎಲ್ಲಿ ಅದು ಓಪನ್ ಆಗುತ್ತೆ ಅಂಥ ಕಡೆನೂ ಪಿನ್ ಹಾಕ್ಬೋದು, ಆದರೆ ಹುಷಾರಾಗಿ ಮಗುಗೆ ಚುಚ್ಚಿದ ಹಾಗೆ ನೋಡ್ಕೊಂಡು ಹಾಕಬೇಕು. ಈಗ ಆಲ್ಮೋಸ್ಟ್ ಡ್ರೆಸ್ ಎಲ್ಲ ರೆಡಿಯಾಗಿದೆ. ಮತ್ತು ಇವಳು ಮೂಡು ಹೋಗೋಕ್ಕೆ ಮುಂಚೆ ಹೇರ್ ಸ್ಟೈಲ್ ರೆಡಿ ಮಾಡ್ಕೊಳ್ಬೇಕು. ಹೇರ್ ಸ್ಟೈಲ್ ಏನೂ ಇಲ್ಲ, ಈಗಾಗಲೇ ತೋರಿಸಿದ ಸಣ್ಣದು ಮಣಿ ಬ್ರೇಸ್ಲೆಟು, ಅದ್ರ ಜೊತೆಗೆ ನವಿಲ್ಗರಿ ಇಟ್ಟ ತಕ್ಷಣ ಅದು ಯಾವುದೇ ಥರ ಇದ್ರೂ ಅದು ಕೃಷ್ಣ ಅಂತಲೇ ಹೇಳ್ಬೋದು. ನೋಡಿ ನವಿಲ್ಗರಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಫೋಟೋ ತೆಗಿಯೋವರೆಗೂ ಮತ್ತೆ ಹೀಗೆ ಹಾಳಾಗ್ತಾನೆ ಇರುತ್ತೆ, ಅದನ್ನು ಸರಿ ಮಾಡ್ತಾನೆ ಇರಬೇಕಾಗತ್ತೆ. ಅದಕ್ಕೆಲ್ಲ ಬೇಸರ ಮಾಡಿಕೊಂಡ್ರೆ ಆಗೋದಿಲ್ಲ. ಈಗ ಈ ದೊಡ್ಡದು ಒಂದು ಸಲ ತೋರಿಸಿದ್ನಲ್ಲ ಅದನ್ನ ಇಟ್ಟು ನೋಡ್ತೀನಿ, ಯಾಕಂದರೆ ನಂಗೆ ಅದು ತುಂಬ ಇಷ್ಟ ಆಯಿತು, ಚೆನ್ನಾಗೂ ಕಾಣುತ್ತೆ. ಆದರೆ ಖಂಡಿತ ಆ ಭಾರನ ಕೂದಲು ತಡೆಯೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಫೈನಲಿ ಚಿಕ್ಕದನ್ನೇ ಹಾಕಬೇಕು. ಈಗಲೇ ಹಾಕಿದ್ರೆ ಅದು ಬಿದೋಗ್ತಿದೆ, ಆಮೇಲೆ ಹಾಕೋಣ. ಆಗಲೇ ಬಳೆ ಬಿಚ್ಚೋಗಿತ್ತು, ಈಗ ಬಳೆ ಹಾಕೋತೀನಿ. ಮಕ್ಳ ಕೈ ಕಾಲು ಯಾವುದೂ ಸುಮ್ಮನೆ ಇರೋದಿಲ್ಲ. ನೋಡಿ ಅವಳೆ ಎದ್ದಾಗಿಂದ ಕೈ ಕಾಲು ಎಲ್ಲ ಆಡಿಸ್ತಾನೇ ಇದ್ದಾರೆ. ಸರ ಒತ್ತುತ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಅವ್ರ ಹತ್ರ ನಮಗೆ ಡೌಟ್ ಆಗುತ್ತೆ, ಏನು ಚುಚ್ತಾ ಇದೆಯೋ ಏನಾಗ್ತಿದೆಯೋ ಅಂತ. ಇಲ್ಲ, ಏನೂ ಒತ್ತುತ್ತಾ ಇಲ್ಲ, ಹಿಂದೆ ಇರೋದು ಬರೀ ದಾರ ಅಷ್ಟೇ, ಮಣಿಗೆ ಏನೂ ಇಲ್ಲ. ಕೊನೆಗೂ ಅಚ್ಚು ಮಲ್ಗೆ ಬಿಟ್ಟರು, ಅದು ಒಳ್ಳೆಯದೇ ಆಯಿತು. ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡಿಕೊಂಡೆ, ನನಗೆ ಈ ಸ್ವಲ್ಪ ಕ್ರೀಮಿಶ್ ಗೋಲ್ಡ್ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ನನಗೆ ಹೇಗೆ ಬೇಕೋ ಹಾಗೆ ಕಾಲು ಕೈಯನ್ನೆಲ್ಲ ಇರಿಸಿ ಫೋಟೋ ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಅಚ್ಚುಗೆ ಎಚ್ಚರ ಆಗೇ ಬಿಡ್ತು. ಹೀಗಾಗಿ ನನಗೆ ಮಲಗಿರುವಂಥ ಫೋಟೋ ಮತ್ತು ಎದ್ದಿದ ಮೇಲೆ ಇರುವಂಥ ಫೋಟೋ ಎರಡೂ ಕೂಡ ಸಿಕ್ತು. ಇದೆಲ್ಲ ನಾನು ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡಿರೋವಂಥದ್ದು. ಫೈನಲಿ ತುಂಬ ಒಳ್ಳೆ ಫೋಟೋಸ್ ಕೆಲವು ಬಂದಿದೆ, ಅದನ್ನು ಕೊನೆಯಲ್ಲಿ ಹಾಕ್ತೀನಿ. ನೋಡಿ ಮಲಗಿದ್ದಾಗ ಎಷ್ಟು ಮುದ್ದಾಗಿ ಕಾಣ್ತಿತ್ತೋ, ಎದ್ದಾಗಲೂ ಕೂಡ ಇನ್ನೂ ಚಂದವಾಗಿ, ಮತ್ತು ಅವರ ನಗುನ ಕ್ಯಾಪ್ಚರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಆದರೆ ಅಚ್ಚು ಮೊಬೈಲ್ನೇ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇಲ್ಲ, ಮೊಬೈಲನ್ನೇ ನೋಡ್ತಾ ಇರೋವಂಥದ್ದು. ಅದಕ್ಕೆ ನಾನು ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ. ನನ್ನನ್ನು ನೋಡೋದಕ್ಕೆ ಶುರು ಮಾಡಿದ್ರೆ ನಗು ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ ಅಚ್ಚು ಗಮನ ಈಗ ನನ್ನ ಕಡೆ ಬಂತು, ಎಷ್ಟು ಚಂದ ನಗ್ತಾ ಇದೆ. ಈ ಥರ ನಕ್ಕರೆ ಸಾಕು, ತುಂಬ ಚಂದದ ಫೋಟೋಸು ಸಿಗುತ್ತೆ, ಸಿಕ್ಕಿದೆ ಕೂಡ. ಈಗ ನಿಮಗೆ ಫೈನಲ್ ರಿಸಲ್ಟ್ ತೋರಿಸ್ತೀನಿ.
ನೋಡಿ ಎಷ್ಟು ಚಂದದ ಫೋಟೋ ಬಂದಿದೆ. ಮತ್ತೊಂದು ಇದು ಕೂಡ ಚೆನ್ನಾಗಿದೆ. ಇನ್ನು ಮಲಗಿರುವಾಗ ತೆಗೆದಿರೋ ಫೋಟೋಗಳು ಕೂಡ ಮುದ್ದಾಗಿವೆ. ನಿಮ್ಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಚಂದ ಕೃಷ್ಣನ ವೇಷ ನಿಮ್ಮ ಮಗು ಕೂಡ ತೊಟ್ಟು ನಲಿಯಲಿ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ RJ ಮಾನಸ.